ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಾ ಹೇಳಿ ಅಪ್ಪ. ಕಂದ ಚೆನ್ನಾಗಿದ್ಯಮ್ಮ? ಹೇಗಿದ್ದಾರೆ ಪಾರ್ಥ? ಚೆನ್ನಾಗಿದ್ದಾರೆ, ನೀವೆಲ್ಲ ಹೇಗಿದ್ದೀರಪ್ಪ? ನಾವೆಲ್ಲ ಚೆನ್ನಾಗಿದ್ದೀವಿ. ಹೌದು, ಭೂಮಿ ಮತ್ತೆ ಅಳಿಯಂದ್ರೆ ಎಲ್ಲಿದ್ದಾರೆ? ಫೋನ್ ಮಾಡಿದ್ರೆ ನಾಟ್ ರೀಚೇಬಲ್ ಬರ್ತಿದ್ಯಲ್ಲ. ಅದು ಅಕ್ಕಂಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ನಾಟಿ ಔಷಧಿ ಕೊಡ್ಸೋದಕ್ಕಂತ ಕರ್ಕೊಂಡು ಹೋಗಿದ್ದಾರೆ. ಅಲ್ಲ ಅಪ್ಪಿ, ಹುಷಾರಿಲ್ಲ ಅಂದ್ರೆ ಏನೇ? ನಾಟಿ ಔಷಧಿ ಯಾಕೆ ಕೊಡ್ಬೇಕಾಗಿ ಬಂತು? ಅದು ಏನೋ ಜಾಂಡೀಸ್ ಅಂತೆ, ಅದಕ್ಕೆ ಅಜ್ಜಿ ಹೇಳಿದ್ರು ನಾಟಿ ಔಷಧಿ ಕೊಡ್ಸಿದ್ರೆ ಒಳ್ಳೇದು ಅಂತ, ಅದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲ, ನಿನ್ನ ವಯಸ್ಸು ಯಾಕೆ ಒಂಥರ ಇದೆ ಡಲ್ ಆಗಿ? ನೀನು ಹುಷಾರಾಗಿದ್ಯಾ ತಾನೇ? ಅಪ್ಪ ಅದು ಏನಾಯ್ತು ಅಂದ್ರೆ, ದೇವ್ರ ಮುಂದಿನ ದೀಪ ಹಾರೈತಲ್ಲ, ಅಪಶಕನ, ಇದು ಅಪಶಕನ. ಅದಕ್ಕೆ ಮನೇಲೆಲ್ಲರೂ ಸ್ವಲ್ಪ ಟೆನ್ಷನ್ ಆಗಿದ್ದೀವಿ. ನೋಡ್ಕಂದ, ನೀನ್ ಹೆದರೋ ತರ ಏನೂ ಆಗಿರೋದಿಲ್ಲ. ಅವರಿಬ್ರು ಸಿಗ್ನಲ್ ಇಲ್ದೇ ಇರೋ ಜಾಗದಲ್ಲಿ ಇರ್ಬೇಕು, ಯಾವ್ದೋ ರಿಮೋಟ್ ಪ್ಲೇಸ್ ಅಲ್ಲಿ. ಎಲ್ಲಿ ಹೋಗಿದ್ದಾರೆ ಹೇಳೋರು? ಆ ಊರೆಲ್ಲೋ ಕಾಡು ಒಳಗಡೆ ಇದೆ ಅಂತೆ, ಅಲ್ಲಿಗೆ ಹೋಗಿದ್ದಾರೆ. ನೋಡಿದ್ಯಾ, ಅದಕ್ಕೆ ಸಿಗ್ನಲ್ ಸಿಕ್ಕಿಲ್ಲ ಅನ್ಸುತ್ತೆ. ಸಿಗ್ನಲ್ ಸಿಕ್ಕಿದ ತಕ್ಷಣ ಅವ್ರು ಫೋನ್ ಮಾಡ್ತಾರೆ. ಈ ದೀಪ ಆರೋಗಿದ್ದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನೀನ್ ದಯವಿಟ್ಟು ಗಾಬರಿ ಆಗ್ಬಿಡ ಪುಟ್ಟ. ಹೂ ಕಂದ, ಅಳಿಯಂದ್ರಿದ್ದಾರೆ ಅಂದಮೇಲೆ ಏನು ಸಮಸ್ಯೆ ಆಗೋದಿಲ್ಲ. ಆದ್ರೂ ಹಿಂದೆಲ್ಲ ಮನೇಲಿ ಏನೇನೋ ಆಗಿದೆ ಅಲ್ವಾ, ಅದಕ್ಕೆ ಎಲ್ಲರೂ ಭಯ ಪಡ್ಕೋತಾ ಇದ್ದಾರೆ. ನನಗೆ ಅರ್ಥ ಆಗತ್ತೆ ಕಂದ, ಹೀಗೆಲ್ಲ ಆದಾಗ ಭಯ ಆಗೋದು ಸಹಜ. ಒಂದು ಕೆಲಸ ಮಾಡ್ತೀವಿ, ನಾನು ನಿಮ್ಮಮ್ಮ ಇಬ್ರು ಹರಕೆ ಕಟ್ಕೋತೀವಿ, ಎಲ್ಲ ಸುಸೂತ್ರವಾಗಿ ಆರಾಮಾಗಿ ಬರಲಿ ಅಂತ. ಆಯ್ತಾ? ನೀನು ಹೆದರ್ಕೋಬೇಡ. ಸರಿ ಅಪ್ಪ. ಬಾಯ್ ಕಂದ, ಹುಷಾರು. ಬಾಯ್ ಕಂದ, ಅಳಿಯಂದ್ರು ನಿನ್ ಕೇಳಿದೆ ಅಂತ ಹೇಳು. ಸರಿ. ಅವಳು ಗಾಬರಿ ಆಗಿದ್ದಾಳೆ ಅಂತ ಸಮಾಧಾನಕ್ಕೆ ಹೇಳಿದೆ. ನಂಗೆ ಯಾಕೋ ಭಯ ಆಗ್ತಾ ಇದ್ದಾರೆ. ಮಂದಾಕಿನಿ, ನೀನ್ ಟೆನ್ಷನ್ ಮಾಡ್ಕೊಂಡು ನನಗೂ ಟೆನ್ಷನ್ ಕೊಡ್ಬೇಡ. ನಡಿ, ಹರಕೆ ಕಟ್ಕೊಳ್ಳೋಣ. ಇನ್ನೊಂದು 10 ನಿಮಿಷ ಯೋಚನೆ ಮಾಡಬೇಡಿ, ತಲುಪಿಡ್ತೀವಿ. ಮ್ಯಾಮ್ ಏನು ಹೋಗಲ್ಲ ಮ್ಯಾಮ್, ಧೈರ್ಯವಾಗಿರಿ. ನೋಡಿ, ಅವ್ರು ಹೇಳ್ತಾ ಇದ್ದಾರಲ್ಲ, ಡಾಕ್ಟರ್ ಇದ್ದಾರೆ ಇಲ್ಲಿ. ಹಾ, ಎದ್ಕೊಬೇಡಿ, ಏನಾಗಲ್ಲ. ಮಾವ ಬೇಗ ಹೋಗು ಮಾವ. ಹೋಯ್ತೀವಿ ಪರೋ. ಓಕೆ. ಮ್ಯಾಮ್ ಇನ್ ಸ್ವಲ್ಪ ದೂರ ಬಂದ್ಬಿಡತ್ತೆ. ಮ್ಯಾಮ್ ಇನ್ ಸ್ವಲ್ಪ ದೂರ, ಪ್ಲೀಸ್ ಗಾಬರಿ ಆಗ್ಬೇಡಿ. ಸ್ವಲ್ಪ ಪೇನ್ ತಡ್ಕೊಂಬಿಡಿ ಮ್ಯಾಮ್, ಪ್ಲೀಸ್. ನೆಟ್ವರ್ಕ್ ಸಿಕ್ತು ಅನ್ಸುತ್ತೆ. ಗೆಳೆಯ ಎಷ್ಟೊಂದ್ಸಲಿ ಕಾಲ್ ಮಾಡಿದ್ದಾನೆ. ಆನಂದ, ಎಲ್ಲೋ ಇದೆಯಾ? ಎಲ್ಲೋ ಕಳೆದೋಗಿದ್ದೆ? ನನ್ನ ಕತೆ ಹೆಂಗಿರ್ಲಿ, ನೀವೆಲ್ಲಿದ್ದೀರೋ? ಕಾರ್ ಹತ್ರ ಬರ್ತೀನಿ, ಅಲ್ಲಿ ಇಬ್ರು ಇಲ್ಲ. ನೀವು ಈಗ ಎಲ್ಲಿದ್ದೀರ ನೀವು? ಅಯ್ಯೋ, ಅದೇನಾಯ್ತು ಅಂದ್ರೆ, ಇಷ್ಟೆಲ್ಲ ಆಯ್ತೇನೋ? ಗೆಳೆಯ ಈಗ ಅದಕ್ಕೆ ಹೇಗಿದ್ದಾರಪ್ಪ? ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೀನಿ. ತುಂಬಾ ಒಳ್ಳೆ ಕೆಲಸ ಮಾಡಿದ್ದೆ ಕಣ. ಸರಿ, ಈಗ ಲೊಕೇಶನ್ ಕಳಿಸು, ಇಮಿಡಿಯೇಟ್ ಆಗಿ ಬರ್ತೀನಿ. ಈಗ ಕಳಿಸ್ತೀನಿ. ಹುಷಾರು, ಬಾಯ್. ಏನಾಯ್ತು ಮೇಡಮ್? ಅವರು ಹಾಸ್ಪಿಟಲ್ ಒಳಗಡೆ ಬಂದ್ಬಿಟ್ರು ಮೇಡಮ್. ಏನು? ಅವ್ರು ಹಾಸ್ಪಿಟಲ್ ರೀಚ್ ಆದ್ರ? ಅವ್ರು ಅಲ್ಲಿ ಹೋಗೋ ತನಕ ನೀವೇನು ಕತ್ತೆ ಕಾಯ್ತಾ ಇದ್ರಾ? ಸಾರಿ ಮೇಡಮ್, ನಾವು ತಡೆಯೋದಕ್ಕೆ ಪ್ರಯತ್ನ ಪಟ್ವಿ, ಆದ್ರೆ ಆಗ್ಲಿಲ್ಲ. ಏನಾದ್ರೂ ಮಾಡಿ ಆ ಮಗು ಹುಟ್ಟಬಾರ್ದು. ಆನಂದ, ನನ್ನ ಫೋನ್. ಹಲೋ ಹಲೋ ಮಲ್ಲಿ. ಅಣ್ಣ ಏನಾಯ್ತಣ್ಣ?
ಯಾಕೆ ಯಾರು ಫೋನ್ಗೆ ಸಿಗ್ತಾ ಇಲ್ಲ? ಎಲ್ಲರೂ ಎಷ್ಟು ಫೋನ್ ಮಾಡಿದ್ದೀವಿ ಗೊತ್ತಾ? ಅಕ್ಕರ್ ಹೇಗಿದ್ದಾರೆ? ಅಮ್ಮ ಈಗ ಅದಕ್ಕೆ ಹೆರಿಗೆ ನೋವು ಶುರು ಆಗಿದೆಯಮ್ಮ. ಹೆರಿಗೆ ನೋವಾ? ಅದು ಎಷ್ಟು ಬೇಗನಾ? ಅದೇ ನಮಗೂ ಗೊತ್ತಾಗ್ತಾ ಇಲ್ಲ. ಎಲ್ರಿಗೂ ವಿಷಯ ತಿಳಿಸ್ಬಿಡಮ್ಮ. ಸರಿ, ಮತ್ತೆ ಫೋನ್ ಮಾಡ್ತೀನಿ. ಏನೇ ಇದ್ರು ಅಪ್ಡೇಟ್ ಮಾಡ್ತೀನಿ. ಸರಿ, ಹುಷಾರ್. ಏನಮ್ಮ? ಅಕ್ಕರ್ಗೆ ಹೆರಿಗೆ ನೋವು ಶುರು ಆಗಿದೆ ಅಂತೆ. ಅದೇಗ್ ಸಾಧ್ಯ? ಅದೇ ನನಗೂ ಗೊತ್ತಿಲ್ಲ. ಏನಾದ್ರೂ ಸಮಸ್ಯೆ ಆಗಿರ್ಬೋದಾ ಅಂತ. ದೇವ್ರೆ, ತಾಯಿಗೂ ಮಗುಗೂ ಯಾವುದೇ ತೊಂದರೆ ಆಗದೆ ಇರೋ ಥರ ನೋಡ್ಕೊಳಪ್ಪ. ಜೈ ಜೈ ಬಂದೆ ಮಾಮ್. ಎಸ್ ಮಾಮ್. ಬಾ ಹೋಗೋಣ ಎಲ್ಲಿಗೆ? ಹಾಸ್ಪಿಟ್ಲ್ಗೆ. ಹಾಸ್ಪಿಟಲ್ಗೆ ನಾನಾ? ನೀನ್ ಬೇಕಾಗತ್ತೆ. ನಮ್ಮವರು ಆ ಮಗುನ ಹುಟ್ಟಕ್ಕೆ ಬಿಡೋದಿಲ್ಲ. ಅದನ್ನ ಮೀರಿ ಆ ಮಗು ಏನಾದರೂ ಹುಟ್ಟಿದ್ರೆ ನೀನು ಆ ಮಗುಗೆ ಒಂದು ಗತಿ ಕಾಣಿಸ್ಬೇಕು. ಎಷ್ಟು ಫ್ರೀ ಹ್ಯಾಂಡ್ ಕೊಟ್ಮೇಲೆ ಈ ಆಪರ್ಚುನಿಟಿ ನಾನು ಮಿಸ್ ಮಾಡ್ಕೋತೀನ? ಬಂದೇ ಬರ್ತೀನಿ, ನಡಿಯೋಣ. ಬೇಬಿ ಟೇಕ್ ಕೇರ್. ಬರ್ತೀನಿ. ಸಾರಿ ಮೇಡಮ್, ನಾವು ಏನೇನೋ ಪ್ರಯತ್ನ ಪಟ್ವಿ, ಆದರೆ ಅವ್ರ ಹಾಸ್ಪಿಟ್ಲ್ ಬರೋದು ಮಾತ್ರ ತಡೆಯೋಕ್ಕಾಗಿಲ್ಲ. ಪರವಾಗಿಲ್ಲ, ಅವರು ಹಾಸ್ಪಿಟಲ್ಗೆ ಬಂದ್ರು ಅಂತ ಮಾತ್ರಕ್ಕೆ ಗೆದ್ರು ಅಂತಲ್ಲ. ಅವಳ ಕಂಡೀಷನ್ ಕ್ರಿಟಿಕಲ್ ಆಗಿದೆ. ಆ ಟೆನಿಕಾಸ್ಟ್ ಆಪರೇಷನ್ ಮಾಡಲೇಬೇಕಾಗತ್ತೆ. ಅಂಡ್ ಇವಾಗ ನೀವು ಆ ಆಪರೇಷನ್ನ ತಡಿಬೇಕು. ಆದ್ರೆ ಯಾವುದೇ ಕಾರಣಕ್ಕೂ ಈ ಪ್ಲಾನ್ ಮಾತ್ರ ಮಿಸ್ ಆಗಬಾರ್ದು ಹೇಳ್ತಾ ಇದ್ದೀನಿ. ಅವಳನ್ನ ಅಥವಾ ಮಗುನ ಉಳ್ಸೋದಿಕ್ಕೆ ಯಾವನೇ ಅಡ್ಡ ಬಂದ್ರು ಎಲ್ಲರೂ ಮುಗಿಸ್ಬಿಡಿ. ಯಾರೊಬ್ರು ಬಿಡಬೇಡಿ. ಆ ಟೆನಿಕಾಸ್ಟ್ ಆ ಮಗು ಈ ಭೂಮಿಗೆ ಜೀವಂತವಾಗಿ ಬರಬಾರ್ದು. ಓಕೆ ಬಸ್, ಹಾಗೆ ಮಾಡ್ತೀವಿ. ಇದು ನಾನು ನಿಮಗೆ ಕೊಡ್ತಾ ಇರೋ ಬಂಪರ್ ಆಫರ್ ಅನ್ಕೊಳ್ಳಿ. ಕೆಲಸನ ಕರೆಕ್ಟಾಗಿ ಮಾಡಿ ಮುಗಿಸಿದ್ಮೇಲೆ ನೀವು ಕೇಳಿದಕ್ಕಿಂತ ಡಬ್ಬಲ್ ಸಿಗುತ್ತೆ. ನಿಮ್ಮ ಇಡೀ ಲೈಫೇ ಹೋಲ್ಸೇಲ್ ಆಗಿ ಸೆಟ್ಲ್ ಆಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಟಾರ್ಗೆಟ್ ಮಾತ್ರ ಮಿಸ್ ಆಗಬಾರ್ದು. ನೀವು ಹೇಳ್ದಾಗೆ ಕೆಲಸ ಮಾಡಿ ಮುಗಿಸ್ತೀವಿ. ನೀವು ಆ ಕೆಲಸ ಆಯ್ತು ಅನ್ಕೊಳ್ಳಿ ಬಾಸ್. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲಲ್ಲ, ಕೆಲಸ ಮಾಡಬೇಕು. ನನಗೆ ರಿಸಲ್ಟ್ ಮುಖ್ಯ. ಇವತ್ತಿಗೆ ಆ ಮಗು ಇನ್ನಿಲ್ಲ ಅನ್ನಿಸ್ಬಿಡ್ಬೇಕು. ಆ ಗುಡ್ ನ್ಯೂಸ್ಗೋಸ್ಕರ ಕಾಯ್ತಾ ಇರ್ತೀನಿ. ಓಕೆ ಬಾಸ್, ಒಳ್ಳೆ ನ್ಯೂಸೇ ಕೊಡ್ತೀವಿ. ಗುಡ್. ಬೇರೆ ಹುಡುಗರಿಗೂ ಇನ್ಸ್ಟ್ರಕ್ಷನ್ಸ್ನ ಕೊಟ್ಬಿಡು. ಕ್ಲಿಯರ್ ಆಗಿ ಹೇಳು. ಹೊರಡು. ಅಮೃತಧಾರೆ